ಹಾಯ್ ಗಾಯ್ಸ್, ನಾ ಇವತ್ತು ಎಲ್ಲಿ ಹೋಗ್ತಿದ್ದಿ ಗೊತ್ತಾ? ಶಾಂಕನಣ್ಣ ಕೋಪ ಅನಿಸ್ಕೊಂಡಿತ್ತ, ಅದಕ್ಕೆ ಹೋಗ್ತಾ ಇತ್ತು. ಬಟ್ಟೆ ಎಲ್ಲ ಹೈಕಂಡು ಸೀದಾ ಬೈಕ್ ಹತ್ರ ಬಂದು ಬೈಕ್ ಹತ್ಕೊಂಡು ಸೀದಾ ಅತ್ತಿಗೆ ಮನೆ ಬಂದೆ. ಇದೇ ಕಾಣಿ ಅತ್ತಿಗೆ ಮನೆ ಬಂದನೆ ಸೀದಾ ಒಳಗಡೆ ಬಂದೆ. ಇವ್ರು ರೆಡಿ ಆಯ್ರ ಕಾಮಕ್ಕೆ ಕೊಂಡ್ರೆ ಅತ್ತಿಗೆ ರೆಡಿ ಆಗಿ ನಾನು ಅತ್ತಿಗೆ ಹದ್ದು ಕೂಕು ಕಾಯ್ತಿತ್ತು. ಮತ್ತು ಬಪ್ಪರಿದ್ರು ಹಬ್ಬಕ್ಕೆ ಊರಿಗೆ ಕಾಯ್ತಾ ಇತ್ತು. ಕಾದು ಫೋನ್ ಮಾಡ್ರೆ ಬತ್ತ ಇತ್ತು ಅಂತ ಹೇಳ್ರೆ ಅದಕ್ಕೆ ನಾವೀಗ ಹೊರಟಿತ್ತು. ಅವ್ರ ಬಪ್ಪಕ್ಕೂ ಅವ್ರು ಕರ್ಕೊಂಡು ಇನ್ನೊಬ್ರು ಬಪ್ಪಕ್ಕಿದ್ರ ಅಲ್ಲಿ ಹೊರಟಿತ್ತು ಕಾಣಿ. ಇವರೇ ಇನ್ನೊಬ್ರು ಎಲ್ಲರೂ ಒಟ್ಟಾಗಿ ಸೀದಾ ಶಂಕರಣ್ಣ ದೇವಸ್ಥಾನಕ್ಕೆ ಹೊರಟಿತ್ತು. ಇದು ಎಲ್ಲಂದು ಗೊತ್ತಾಯ್ತಾ? ಸಾಡು ಸೇತುವೆ ಕಾಣಿ. ಈ ಸರ ಆಯ್ತು, ಆ ಸರ ರೆಡಿ ಆಯ್ತು, ಈ ಸರ ಆಯ್ತು ಕಾಣಿ. ಹ್ಯಾಂಗಿತ್ತು ಸಾಡೋದು ಸೇತುವೆ ಕಟ್ಕೊಂಡು ಇಲ್ಲಿ ಬಂದರೆ ಇಲ್ಲೊಂದು ಜಾಗ ಇತ್ತು ಕಾಣಿ. ಎಷ್ಟು ಲೈಕ್ ಕಾಣಿಸ್ತಾ ಇತ್ತಂದು ನಡೆದು ಸುಮಾರು ದೂರ ನಡಕ್ಕೂ ಸೀದಾ ಶಂಕರಣ್ಣ ದೇವಸ್ಥಾನ ಬಂತು ಕಾಣಿ. ಇದೇ ಶಂಕರಣ್ಣ ದೇವಸ್ಥಾನ ದೂರಿಂದ ಕಾಣಿಸ್ತಿತ್ತು. ದೂರಿಂದ ಕಾಮ್ಲಿ ಅಂತ ಹತ್ರ ಹಾಪ ಅಂದ್ಕೊಂಡು ಇಲ್ಲಿ ಸಣ್ಣ ದಾರಿಗೆಲ್ಲ ಹೋಗ್ತಾ ಇತ್ತು. ಇಲ್ಲೆಲ್ಲ ನಡೆದು ಅಂತೂ ಶಂಕರಣ್ಣ ದೇವಸ್ಥಾನ ಬಂತು ಕಾಣಿ. ಇದೇ ಶಂಕರಣ್ಣ ದೇವಸ್ಥಾನ ಬಂದು ಕೆರೆ ಕಂಡ್ರೆ ಒಂದೇ ಒಂದು ಮೀನು ತೋರುತ್ತಪ್ಪ. ಮತ್ತೆಲ್ಲ ಗೋಂಕರ ಕೆಪ್ಪಿ ಕಾಣ್ತಪ್ಪ. ಎಲ್ಲರೂ ತಲೆ ನೀರು ಚಿಮ್ಸ್ಕೊಂಬೆ ಕೆರೆಗೆ ಇಳಿತಿತ್ತು. ಎಲ್ಲ ಚಿಮ್ಸ್ಕೊಬತ್ತು ಕೆರೆಗೆ ಇಳಿದು ತಲೆ ನೀರು ಚಿಮ್ಸ್ಕೊಂಬಂದು ಸೀದಾ ಶಂಕರಣ್ಣ ದೇವಸ್ಥಾನ ಒಳಗೆ ಹೊರಟಿತ್ತು. ನಾನು ದೇವರಿಗೆ ಎಣ್ಣೆ ತಗೊಂಡು ಹೋಗ್ತಿದ್ದೆ. ಈ ಎಣ್ಣೆಯಲ್ಲಿ ಮುಖ ಕಂಡು ದೇವ್ರಿಗೆ ಹಾಕ್ರೆ ಒಳ್ಳೇದಂಬ್ರು. ಎಣ್ಣೆ ತಗೊಂಡು ಇಲ್ಲಿ ಪಕ್ಕದಲ್ಲೇ ಹಾಕೋದು. ಎಣ್ಣೆ ಪಕ್ಕದಲ್ಲೇ ಹಾಕಿ ಒಂದು ಸ್ವಲ್ಪ ದೇವ್ರನ್ನ ಕಾಣ್ತಿದ್ವಿ. ದೇವಸ್ಥಾನ ಒಳಗೆ ಹೋಗಿ ದೇವ್ರಿಗೆ ಲೈಕ್ ಮಾಡಿ ಕೈ ಮುಕ್ಕೊಂಡು ಎಲ್ಲ ಹೊರ ಬಂತು. ಹೊರಗಡೆ ಸುತ್ತ ದೇವ್ರಿದ್ರೆ ಅವ್ರಿಗೆ ಕೈ ಮುಕ್ಕೋತಾ ಇತ್ತು. ದೇವರಿಗೆಲ್ಲ ಕೈ ಮುಖ ಬಂದು ಸೀದಾ ಊಟ ಹೊಲ ಬಂತು. ಮಾರೆ ಊಟ ಹೊಲ ಜನ ಮಸ್ತಿದ್ರು. ಊಟ ಹೊಲ ಹಾಯ್ಕೊಂಡು ಕೂತಿದ್ದೆ ನಾನೀಗ. ಇವಾಗ ಬಟ್ಲ ಹಾಕೋದು ಮಾರ, ಮುಂಚೆಲ್ಲ ಈ ಥರ ಇರಲಿಲ್ಲ. ಊಟ ಮಾಡ್ಕೊಂಡು ಈಗ ಕೈ ಬಂತು. ಕೈ ತೊಳ್ಕೊಂಡು ಸೀದಾ ದೇವಸ್ಥಾನ ಎದುರು ಬಂತು. ಈಗ ವಾಪಸ್ ಹೊರಟಿತ್ತು ಮನೆಗೆ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತಿಕಾ? ನನ್ನ ವಿಡಿಯೋಕ್ಕೆ ಲೈಕ್ ಸಪೋರ್ಟ್ ಮಾಡ್ರಿ, ಹಾಗೆ ಫಾಲೋ ಮಾಡಿಕಾ.